ನೀವು ನಿಮ್ಮ ಮೊಮ್ಮಗನ ಆಶಾ ವರ್ಕರ್ ಕೆಲಸ ಮಾಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೆಂಗೆ ಕರ್ಕೊಂಡು ಹೋಗಿ ಸರ್. ನನಗೆ 10 ವರ್ಷದಿಂದ ಒಂದು ಪಾಪ ಆಗಲಿ ತಾಯಿ ಆಗಲಿ ಏನ್ ಮಾಡಲಿ ಸರ್. ನನ್ನ ಮಗಳದ ಹಿಂಗ ಆಗ್ಬಿಡ್ತು ಸರ್. 3 ದಿನ ಪಾಪ ಸರ್ ನನ್ನ ಮಗಳು. ಗಂಡ್ಮಗು ಹೆಣ್ಮಗು? ಹೆಣ್ಮಗು ಅಂದ್ರೆ ನನ್ನ ಮಾತು ಕೇಳಮ್ಮ, ಅವ್ಳ ಮದ್ವೆಗೆ ಆಗ್ಬಿಡ್ತದೆ. ನೀವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ಒಂದು 30 ಲಕ್ಷವರೆಗೂ ಆಗ್ತದೆ. 20 ವರ್ಷಕ್ಕೆ ಒಂದು 30 ಲಕ್ಷ ಆಗಿರ್ತದಪ್ಪ. ಬಿಕಾಮ್ ಓದಿಸಿ ಸರ್, ಮಗಳಿಗೆ 1 ವರ್ಷ ಆಗ್ಲಿ ಮದುವೆ ಆಯ್ತು ಸತ್ತು ಬಿಡ್ತೀವಿ ಸರ್. ನಾನು ಆಶಾ ಕೆಲಸ ಮಾಡಿ ಓದಿಸಿ ಸರ್ ಮಗನ ಪಾಪ ನಾನು ಸರ್ವೆ ಇದ್ರಲ್ಲಿ ಯಾರು ಕಲ್ತ್ಕೊಂಡು ಹೋಗ್ತಾರೆ? ಆಯ್ತಮ್ಮ, ಬೇಜಾರು ಮಾಡ್ಕೊಂಡ್ಬೇಡಿ. ಆಯ್ತು ಪಾಪ, ಆಯ್ತು ಪಾಪ. ಓಯ್ ಆಯ್ತಮ್ಮ. ಪಾಪ ಪಾಪ ಪಾಪ. ಏನು ಎಷ್ಟು ತಿಂಗಳು ನಿಮಗೆ? 9 ತಿಂಗಳ? ಓಕೆ, ನೋಡಿ ಎಷ್ಟು ಮುದ್ದಾಗಿದೆ. ಓಕೆ ಓಕೆ ಆಯ್ತು. ಆಯ್ತು ಆಯ್ತು. ಇದು ನಿಮ್ಮ ಮಗಳ ಏನು? ನಿಮ್ಮ ಮಗಳು ಎಷ್ಟು ಜನ ಮಕ್ಕಳು? ಓದ್ನೇನಾ? ಹೆಣ್ಮಗುನ ಇದು? ನೋಡಿ ಗಂಡು ಮಗು. ನೋಡಮ್ಮ, ಈಗ ಒಂದು ಕೆಲಸ ಮಾಡಿ, ಅವ್ನು ದೊಡ್ಡವನಾಗಿದೆ. ಆಗ 20 ವರ್ಷಕ್ಕೆ 18 ವರ್ಷಕ್ಕೆ ಏನಾಗ್ತದೆ, ಅವನಿಗೆ ಕನಿಷ್ಠ ಏನಾದ್ರು ಒಂದು 30-35 ಲಕ್ಷ ಆಗ್ತದೆ. ಆಮೇಲೆ ಅವನೇನೋ ಓದ್ಬಿಟ್ಟು ಏನೋ ಬಿಸ್ನೆಸ್ ಮಾಡ್ಕೊಳ್ಬಹುದು. ಮಾಡ್ಬಿಡೋಣ, ಕೊಡೋಣ. ಆಯ್ತು ಆಯ್ತಮ್ಮ, ದೇವ್ರ ಒಳಗೆ ಬೇಡ. ಅಮ್ಮ ಬೇಡ, ಹಂಗೆ ಮಾಡೋದು ಬೇಡ, ಹಂಗೆ ಮಾಡೋದು ಬೇಡ, ಹಂಗೆ ಮಾಡೋದು ಬೇಡ. ಅಲ್ಲಿ ಕಲ್ಲೇಶ್ ಮಲ್ಲೇಶ್ फोन माए बच्ची मेरा नवाज सर, तुम्हारी बच्ची का है? मरगी इंतकाल होगा। लियो, ये बच्चे की जिंदगी के वास्ते ನೀನು ಅಣ್ಣ ಒಂದು ನಿಮಿಷ, ಒಂದು ಕಂಪ್ಲೇಂಟ್ ಬಂದಿದೆ. ನಾನು 50,000 ಕೊಟ್ಟಿದ್ದೆ. ಆಯ್ತಾ, ಒಂದೇ ವಾರದಲ್ಲಿ ನೀನು ಡ್ರಾ ಮಾಡಿದೆ. ಏನ್ ಮಾಡಿದೆ? देखो उसकी जिंदगी अच्छा होना। अम्मा चलेगी, कमाता शादी होता क्या क्या होता है। भरत भाई को बच्चे के नाम को फिक्सेड डिपॉजिट पे 3 लाख डालो, 2 लाख बच्चे के 3 लाख। उन्होंने बड़े होकर जिंदगी होती, जिंदगी होती। अच्छा, ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು. ನಾನು ಪಾಸ್ಬುಕ್ जो माँ छोड़ो दो। अल्लाह हमारे पीर शहीद हो गए। अल्लाह अच्छा माँ, ಅಲ್ಲ अच्छा मामा मामा ಇವ್ರು ಯಾರು? ಅದೇ ಅವತ್ತೇ ಗಂಡು ಮಗು ಹೆಣ್ಮಗು ನೀವೇನಾಗ್ಬೇಕಮ್ಮ? ದೊಡ್ಡಮ್ಮ. ಅವ್ರ ತಾಯಿಯಲ್ಲಿ ತಾಯಿನೂ ಇಲ್ಲ. ತಾಯಿನೂ ಮತ್ತೆ ಈಗ ದುಡ್ಡು ತಗೊಂಡು ಏನ್ ಮಾಡ್ತೀರಮ್ಮ? ನಿಮ್ಮ ಗಂಡು ಮಗುನ ಹೆಣ್ಮಗು? ದೊಡ್ಡ ಸಂಸಾರ, ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ ಮನೇಲಿ. ಇಲ್ಲ, ನಾನೇನ್ ಹೇಳೋದು ಗೊತ್ತಾ, ನಾವು ಕೊಡ್ತಾ ಇರೋದು ಮಗುಗೋಸ್ಕರ. ಪಾಪ ತಾಯಿ ತೀರೋಗ್ಬಿಟ್ಟಾರೆ, ಮಗು ಒಳ್ಳೇದಾಗಿ ಅಂತ. ನನ್ ಒಂದೇ ಮಗುನಾ? ಒಂದ್ ಸ್ವಲ್ಪ ನಾನು ಏನ್ ಹೇಳೋದು, ಬೇಕಾದ್ರೆ ಒಂದ್ 4 ಲಕ್ಷ ಅವ್ನು ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಇಟ್ಬಿಟ್ರೆ, ಅವ್ನ್ ಮೈನರ್ ಆಗೋವರೆಗೂ ಅವ್ನ್ ಕನಿಷ್ಠ ಒಂದ್ 20-25 ಲಕ್ಷ ಆಗಿರ್ತಾರೆ. ಅವ್ನ ಜೀವನ ಮಾಡಕ್ ಚೆನ್ನಾಗಿರ್ತಾರೆ. ಎಲ್ಲ ಜೊತೆ ಕರ್ಸಿದೀನಿ. ನಾಳೆ ಬ್ಯಾಂಕಿಗೆ 1 ಲಕ್ಷ ಬೇಕಾದ್ರೆ ಕೊಡಿ, ಅವ್ನ ಖರ್ಚಿಗೆ ಇದ್ದ ಬೇಕಾದ್ ಮಾಡ್ಕೊಳ್ಳಿ. 4 ಲಕ್ಷ ಫಿಕ್ಸೆಡ್ ಡಿಪಾಸಿಟ್ ಮಾಡಿ. ಇಲ್ಲ, 4 ಲಕ್ಷ ಮಾಡಿ ಪಾಪ ಅವರು ಇರ್ತಾರೆ, ನೋಡ್ಕೊಂತಾರೆ. ತಗೊಳಮ್ಮ, ಇದು ತಗೊಳ್ಳಿ ಬ್ಯಾಂಕ್ ಅಲ್ಲಿ ಹಾಕ್ಬಿಡ್ರಮ್ಮ ಫಿಕ್ಸೆಡ್ ಡಿಪಾಸಿಟ್. ನೋಡು, ಅವರು ಜೀವನಕ್ಕೋಸ್ಕರ. ಅರ್ಥ ಆಯ್ತಾ? ಇದ್ರಾಗ ಏನಾದ್ರು ಮಗು ಒಳ್ಳೇದಾಗ್ಲಮ್ಮ. ಆಯ್ತು, ಹೋಗಿ ಜೋಪಾನ. ಬೇಡ ಬೇಡ, ಏ ದುಡ್ಡು ಜೋಪಾನ. पोस्टमार्टम रिपोर्ट एफआईआर का प्रेरणा ಇದಾವಲ್ಲ ತಗೊಳ್ಳ. ದೇವ್ರ ಒಳ್ಳೇದು ಮಾಡಿ. ಒಳ್ಳೇದಾಗಿ ಬೇಡ. ನಿನ್ನ ಆರಾಮಾಗಿ ಆರಾಮಾಗಿ ಸಿದ್ದಾಪುರ. ಮುಂದೆ ತಗೊಳಮ್ಮ. ಸೃಷ್ಟಿ ಮಹೇಂದ್ರ
ಅದೇ ಪಾರ್ಟಿಯಲ್ಲಿ ಪಾಪ ಫೋಟೋ ತೋರಿಸ್ತೀನಿ ಸರ್. ಕೊಡಲ್ಲ ಬೆಳಿಗ್ಗೆ ನನಗೆ ಕೊಡಲ್ಲ ಭೀಮಣ್ಣ ಬರಕ್ಕೆ ಫೋನ್ ಮಾಡ್ತಾರಲ್ಲ ಬರೋ ಹೋದ್ಸದಿರು ಬಂದಿದ್ರು. ನಾನು ಇನ್ನೊಂದ್ಸತಿ CM ರಿಲೀಫ್ ಫಂಡ್ ಅಲ್ಲಿ ನೋಡ್ತೀನಿ. ಅದು ಒಂದು ರಿವ್ಯೂ ತಗೊಂತಾ ಇದ್ದೀನಿ ಸರ್ ನಾನು ಇಲ್ಲಿ ವಿಜಯನಗರಲ್ಲಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಹಾ ಸರ್ ನೋಡಿದೆ ಸರ್ ನಾನು ಲೈವ್ ನೋಡಿದೆ, CM ನೋಡಿದೆ ಸರ್ ಮಧ್ಯಾಹ್ನ ನೋಡಿದೆ. ಸೌಂಡ್ ಕೊಡಿ ಸರ್, ಸೌಂಡ್ ಲೆಸ್ ಮಾಡ್ಬಿಟ್ರಿ. ಹಾ ಇಲ್ಲ ಮಧ್ಯಾಹ್ನ ನೋಡಿದೆ ಸರ್, CM ಎಲ್ಲ ನೋಡಿದೆ ಸರ್, ಲೈವ್ ನೋಡಿದೆ ಸರ್ ನಾನು. ಚೆನ್ನಾಗಿ ತುಂಬಾ 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 ಚೆನ್ನಾಗಾಯ್ತು. ಹೌದೌದು, ಎಲ್ಲಾರ್ಗು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಸೀರಿಯಸ್ ಆಗಿ ತಗೋಬೇಕು. ಹಾ ಸರ್ ಎನ್ಯುಮರೇಟರ್ಸ್ ಯಾರ್ಯಾರು ಬಂದು ಸೇರ್ಲಿಲ್ಲ ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ಅವ್ರಿಗೆಲ್ಲ ನಾಳೆಯಿಂದ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಆದೇಶ ಇಲ್ಲ. ಕೊಟ್ಟಿದ್ದಾರೆ. ಬಹಳಷ್ಟು ಕಡೆ ನಾನು ವಿಜಯನಗರ ಜಿಲ್ಲೆಯಲ್ಲೂ ಸರ್ ಟೀಚರ್ಸ್ ಕೊಟ್ಟೆ ಸರ್. ಟೀಚರ್ಸ್ ಎಲ್ಲಾ ಕಡೆ ಹೋಗ್ತಾ ಇಲ್ಲ ಸರ್. ನಾನು ಅದೇ DC ಅವರು SP ಅವ್ರ ಜೊತೆ CO ಜೊತೆ ಕೂತಿದ್ದೆ ನಾನೀಗ. ಅದನ್ನು ರಿವ್ಯೂ ತಗೊಂಡೆ ಸರ್ ನಾನು. ಸ್ವಲ್ಪ ಕಡೆ ಟೀಚರ್ಸೇ ಬರ್ತಾರೆ. ಯಾರು ಟೀಚರ್ಸ್ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಸರ್, ಅಪಾಯಿಂಟ್ ಮಾಡಿದೀವಿ, ಅವ್ರು ಫುಲ್ ಫ್ಲೆಜ್ ಅಲ್ಲಿ ಬರ್ತಾ ಇಲ್ಲ ಸರ್. ಹೌದು, ಈಗ ಅದೇ ಅವರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಇದ್ರು, ಮಧು ಬಂಗಾರ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಅವರು ಇದ್ರು, ಎಲ್ಲರೂ ಸೇರಿ ಇನ್ಸ್ಟ್ರಕ್ಟ್ ಕೊಟ್ಟಿದ್ದಾರೆ. ಹಾ ಸರ್ ಎಲ್ಲಾ ಎನ್ಯುಮರೇಟರ್ಸ್ ಇಮಿಡಿಯೇಟ್ ಆಗಿ ಲಾಗಿನ್ ಆಗ್ಬೇಕು ಸರ್. ಎಲ್ಲ ಫೀಲ್ಡ್ ಹೋಗ್ಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹಾ ಸರ್ ಅವ್ರಿಗೆಲ್ಲ ಏನಾದ್ರು ಇಶ್ಯೂಸ್ ಇದ್ರೆ ಇಮಿಡಿಯೇಟ್ ಆಗಿ DC ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹಾ ಸರ್ DCs ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಹಾ ಸರ್ ತುಂಬಾ ಒಳ್ಳೆ ಸರ್, ಅದು ತುಂಬಾ ಒಳ್ಳೆ ಸರ್. ಅದಾದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎವ್ರಿ ಡೇ ಅವ್ರನ್ನ ಫೀಡ್ಬ್ಯಾಕ್ ಕೊಡ್ಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹಾ ಸರ್ ಇನ್ನೊಂದು ಡೆವಲಪ್ಮೆಂಟ್ ಇವತ್ತು ಏನಾಯ್ತು ಅಂತ ಹೇಳಿದ್ರೆ ಸರ್ ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಗೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ಬಹುದು. ಅದು ನಾವೇ ಮಾಡ್ಕೋಬಹುದು, ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆ ಲಿಂಕ್ ಗೆ ಹೋದ್ರೆ ನಮ್ಗೆ ಅಲ್ಲಿಂದ OTP ಬರ್ತದೆ. ಹಾ ಸರ್ ಮತ್ತೆ ನಾವೇ ನಮ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಡೇಟಾ ಎಲ್ಲ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ನಮ್ಗೆ ಅಕ್ನಾಲೇಜ್ಮೆಂಟ್. ದಯಮಾಡಿ ಸರ್, ಈಗ ಎಲ್ಲ ಮೈನಾರಿಟಿ ನಮ್ಮ KMDC ಒಪ್ ಆಫೀಸರ್ ತಾವು ಅದ್ ಲಿಂಕ್ ಅದು ಡೀಟೇಲ್ ಆಗಿ ಅವ್ರಿಗೆ ಹೆಂಗ್ ಮಾಡೋದಂತ ಹೇಳ್ರಿ ಸರ್. ನಾಳೆಯಿಂದ ಅದ್ ಮಾಡ್ತೀವಿ ಸರ್ ನಾವು. ಹಾ ಸರ್ ಅವ್ರಿಗೆ ಟ್ರೈನಿಂಗ್ ಸಹ ಆಗಿದೆ. ಹಾ ಸರ್ ಲಿಂಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಸ್ ಸರ್ ನಾನು ಲೈನ್ ಅಲ್ಲೇ ಇರ್ತೀನಿ ಸರ್. ತಾವು ನಡೆಸಿ ಸರ್, ಅಗತ್ಯ ಇದ್ರೆ ನಾನು ಮಾತಾಡ್ತೀನಿ ಸರ್. ಓಕೆ ಥ್ಯಾಂಕ್ ಯು ಸರ್.